ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಿಲುಗುಂಪ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ರಕ್ಷಣೆಗಾಗಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ನಡೀತಾ ಇರುವ ಅಪರಾಧ ಕೃತಿಗಳನ್ನು ತಪ್ಪಿಸಲು ಗಸ್ತು ವಾಹನವನ್ನು ಹೊಸಕೋಟೆ ಇಂಡಸ್ಟ್ರೀಸ್ ವೆಲ್ಫೇರ್ ಫಾರಂ ವತಿಯಿಂದ ಸುಮಾರು 10 ಲಕ್ಷ ಬೆಲೆ ಬಾಳುವ ಬೊಲೆರೋ ವಾಹನವನ್ನು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಲದಂಡಿ ಅವರಿಗೆ ಹಸ್ತಾಂತರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ, ಕೈಗಾರಿಕಾ ಪ್ರದೇಶ ತುಂಬಾ ದೊಡ್ಡ ಹಾಗೂ ತುಂಬಾ ಹಳೆಯ ಕೈಗಾರಿಕಾ ಪ್ರದೇಶವಾಗಿದೆ ಎಂದರು. ಎಲ್ಲಿ ಅವಶ್ಯಕತೆ ಜಾಸ್ತಿ ಇದೆ, ವೇಟಿಂಗ್ ಪೀರಿಯಡ್ ಎಲ್ಲಿ ಸ್ವಲ್ಪ ಇದರ ಜೊತೆಗೆ ಅಕ್ಕಪಕ್ಕ ಏರಿಯಾನು ಸಹಿತ ಪೆಟ್ರೋಲಿಂಗ್ ಮಾಡಿ, ಏನಂತಂದ್ರೆ ಬರೀ ಒಳಗಡೆಕ್ಕಿಂತ ಹೊರಗಡೆ ಯಾರು ನಮ್ಮ ಟಾರ್ಗೆಟ್ ಗ್ರೂಪ್ ಹೊರಗಡೆ ಇರ್ತಾರೆ ಅದನ್ನು ಸಹಿತ ನಾವು ನೋಡಬೇಕು. ಈಗ ಇನ್ಸ್ಪೆಕ್ಟರ್ ಅವರು ಒಂದೆರಡು ದಿನದಲ್ಲಿ ಒಂದು ಚಾಪೌಟ್ ಮಾಡ್ತಾರೆ, ಎಲ್ಲೆಲ್ಲಿ ಪೆಟ್ರೋಲಿಂಗ್ ಯಾವ ರಸ್ತೆಯಲ್ಲಿ ಮಾಡಬೇಕು, ಯಾವ ಟೈಮ್ನಲ್ಲಿ ಎಲ್ಲಿರಬೇಕು ಏನಂತೇಳಿ. ಅದ್ರ ಮೂಲಕ ಮತ್ತೆ ಈಗಾಗಲೇ 112 ಸೌಲಭ್ಯ ನಿಮಗೆಲ್ಲ ಗೊತ್ತೇ ಇದೆ. ಅದರ ಜೊತೆಗೆ ಅಲ್ಲಿ ಯಾರು ಡ್ರೈವರ್ನ ನೇಮಿಸ್ತೀವಿ ಅದನ್ನು ಸಹಿತ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆಲ್ಲ ಕೊಡ್ತೀವಿ. ನಿಮ್ಮ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಿಮ್ಮ ಕೈಗಾರಿಕೆ ಮುಂದೆ ಅಥವಾ ಏನಾದರೂ ಆಗ್ತಾ ಇರ್ತಂದ್ರೆ ಅಂಥದ ಕಡೆಯೂ ಸಹಿತ ನಾವು ಗಮನ ಹರಿಸ್ಬೋದು. ಅಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಈ ಪೆಟ್ರೋಲಿಂಗ್ ವೆಹಿಕಲ್ ಅಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅರ್ಥ. ಈಗಾಗಲೇ CCTVಯನ್ನು ಸಾಕಷ್ಟು ನೀವು ಹಿಂದೆ ಹಾಕಿದ್ದೀರಿ. ಅಲ್ಲಿ ಒಂದ್ಸಲ ಬಂದಿದ್ದೆ ನಾನು ನಮ್ಮ ಔಟ್ಪೋಸ್ಟ್ ಹತ್ರ, ಅಲ್ಲಿ ಒಂದ್ಸಲ ನೀವೆಲ್ಲ CCTV ಹಾಕಿ ನಾನು SP ಆದ ಹೊಸದಲ್ಲಿ 1 ವರ್ಷ ಮೇಲೆ ಆಯ್ತು. ಅಲ್ಲಿ ಎಷ್ಟು ಮಟ್ಟಿಗೆ ಅದು CCTV ಕಾರ್ಯನಿರ್ವಹಿಸ್ತಾ ಇದ್ದ ಒಂದ್ಸಲ ಮಾಡ್ತಾ ಇದ್ರಲ್ಲ. ಸೊ ಅವನ್ನೇನಾದರೂ ಅದು ಇದ್ರೆ ಸ್ವಲ್ಪ AMC ಅದನ್ನು ಮಾಡಬೇಕು. ಇನ್ನೊಂದು ಡಿಮಾಂಡ್ ಇತ್ತು, ಅದು ಸಹಿತ ನಿಮ್ಮದು ಫುಲ್ಫಿಲ್ ಆಯಿತು. ಎಲ್ಲ ವಲಯಗಳು ಬಂದಿ ಅನಿಸ್ತಾ ಇದೆ. ಸೂರ್ಯಬೆಲೆ ಠಾಣೆಯಲ್ಲಿ ಪ್ರದೇಶ, ಅದನ್ನೇ ಎಲ್ಲರೂ ಸೇರಿ ಹೊಸಕೋಟೆ ಠಾಣೆಗೆ ಕೊಡ್ಬೇಕಂತೇಳಿ ಮಾಡಿದ್ರಿ, ಅದು ಸಹಿತ ಆಯಿತು. ಸೊ ಒಳ್ಳೆಯ ದಿನ ಬಂದಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಸಹಿತ ನಿಮ್ಮ ಕೈಗಾರಿಕೆಗಳು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ನೀವು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅಕ್ಕಪಕ್ಕದವರಿಗೆ ಮತ್ತು ಯಾರಿಗೆ ನಿರುದ್ಯೋಗಿಗಳಿದ್ದಾರೆ ಅಂಥವರಿಗೆ ಉದ್ಯೋಗವನ್ನು ಭರವಸೆಯನ್ನು ನೀವೆಲ್ಲ ಮಾಡ್ತೀರಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ಇಲಾಖೆ ವತಿಯಿಂದ ನಿಮ್ಮ ಸಿಲುಗುಂಪ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದಿಸಿ ನಾನು ಹೇಳಬಹುದು. ನಮಸ್ಕಾರ.